ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರವಿ ಅವ್ರ ಕೆಲಸಕ್ಕೆ ಹೊರಟು ಪೂರ್ಣಿ ಅಂತ ಕರೀತಾರೆ. ಬಂದೆ ಅಂತ ಪೂರ್ಣಿಮಾ ಅವ್ರಿಗೆ ಬರ್ತಾರೆ. ಸರಿ ಪೂರ್ಣಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಾರೆ ರವಿ. ನೀವು ಇಷ್ಟೊಂದು ಕಷ್ಟಪಡೋದು ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ. ನೀವು ನಿಜವಾಗ್ಲೂ ಈ ಕೆಲಸಕ್ಕೆ ಹೋಗಲೇಬೇಕಾ ಅಂತಾರೆ ಪೂರ್ಣಿಮಾ. ಪದೇ ಪದೇ ಈ ರೀತಿ ಮಾತಾಡಬೇಡ, ನನಗೆ ಬೇಜಾರಾಗುತ್ತೆ. ನೋಡು, ನಾನು ಈ ಕೆಲಸಕ್ಕೆ ತುಂಬ ಖುಷಿಯಿಂದ ಹೋಗ್ತಿದ್ದೀನಿ ಅಂತಾರೆ ರವಿ. ಹಾಗಲ್ಲ ರೀ, ನಾನು ಹೇಳ್ತಿರೋದು ಗಟ್ಟಿಯಾಗಿರುವಾಗ ದುಡಿಯೋದು ಬೇರೆ ಲೆಕ್ಕ, ಆದರೆ ಈ ಇಳಿ ವಯಸ್ಸಲ್ಲಿ ನೀವು ಹೋಗಿ ಅಂತಾರೆ ಪೂರ್ಣಿಮಾ. ನನಗೆಲ್ಲಿ ವಯಸ್ಸಾಗಿದೆ? 60-65 ವರ್ಷ ಆಗಿರೋದು ಜನ್ಮ ದಿನಾಂಕದಲ್ಲಿ. ನಿಜವಾಗ್ಲೂ ನನಗೆ 25 ವರ್ಷ, 40 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಷ್ಟೇ. ಕೆಲಸಕ್ಕೆ ಹೋಗ್ತಿದ್ದೀನಿ, ನಗ್ನಗ್ತಾ ಕಳಿಸ್ಕೊಟ್ಬಿಡು ಅಂತಾರೆ. ಆಯಿತು, ನೀವು ಖುಷಿಯಾಗಿ ಇದ್ದೀರಲ್ವಾ, ಅಷ್ಟು ಸಾಕು ನನಗೆ ಅಂತಾರೆ ಪೂರ್ಣಿಮಾ. ಕೊನೆಗೂ ಸಂಸಾರದ ಜವಾಬ್ದಾರಿ ತಗೊಂಡೆ ಅಂತ ಸಂತೋಷ ಇದೆ ನನಗೆ. ಮೊದಲನೇ ದಿನ ಲೇಟಾಗಿ ಹೋಗಬಾರ್ದು, ನಾನು ಬರ್ತೀನಿ ಅಂತಾರೆ ರವಿ. 1 ನಿಮಿಷ, ಡಬ್ಬಿಗೆ ಹಾಕಿಟ್ಟಿದ್ದೀನಿ, ತರ್ತೀನಿ ಅಂತ ಪೂರ್ಣಿಮಾ ಒಳಗೆ ಹೋಗ್ತಾರೆ. ಆಗ ಸೋಮಣ್ಣ ಬಂದು ರವಿ ಭುಜದ ಮೇಲೆ ಕೈ ಇಟ್ಟು, ಏನು ರವೀಂದ್ರ, ಯೂನಿಫಾರ್ಮ್ ಹಾಕ್ಕೊಂಡಿದ್ಯಾ? ಕೆಲಸಕ್ಕೆ ಹೊರಟ್ಯಾ? ನಿನಗೆ ಕೆಲಸ ಮಾಡೋಕ್ಕೂ ಬರುತ್ತಾ? ನಾನು ಅಂದ್ಕೊಂಡಿದ್ದೆ ಮನೆಯಲ್ಲಿರೋರನ್ನು ಕೆಲಸಕ್ಕೆ ಕಳಿಸಿ ತಿಂದ್ಕೊಂಡು ಮನೆಯಲ್ಲಿ ಇರ್ತೀಯಾ ಅಂತ. ಅಲ್ಲ, ಮನೆ ಖರ್ಚಿಗೆ ಅಂತ 10,000 ಸಾಲ ಇಸ್ಕೊಂಡಿದ್ಯಲ್ಲ, ನೆನಪಿದೆಯಾ? ಅದನ್ನು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಮೀಟ್ರ್ ಬಡ್ಡಿ ಓಡ್ತಾ ಇದೆ ಅಂತನಾದರೂ ಗೊತ್ತಿದೆಯಾ ನಿನಗೆ? ನನಗೆ ಈಗ ಅರ್ಜೆಂಟ್ ಹಣ ಬೇಕು, ಕೊಟ್ಟರೆ ಇಸ್ಕೊಂಡು ಹೋಗ್ತಿರ್ತೀನಿ ಅಂತಾರೆ ಸೋಮಣ್ಣ. ಮನೆ ಪರಿಸ್ಥಿತಿ ಸರಿ ಇಲ್ಲ, ನಾನೀಗ ಕೆಲಸಕ್ಕೆ ಸೇರಿದ್ದೀನಿ, ತಿಂಗಳ ಕೊನೆಗೆ ಕೊಟ್ಬಿಡ್ತೀನಿ ಅಂತಾರೆ ರವಿ. ನಿಮ್ಮನೆ ಪರಿಸ್ಥಿತಿ ಯಾವಾಗ ಸರಿ ಇದೆ ತಾನೇ ಹೇಳಿ? 3 ತಿಂಗಳಿಂದ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಅಸಲಿನೂ ಇಲ್ಲ ಬಡ್ಡಿನೂ ಇಲ್ಲ ಅಂತಾರೆ ಸೋಮಣ್ಣ. ಎಲ್ಲರೂ ನೋಡ್ತಿದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೊಡ್ತೀನಿ ಅಂತಾರೆ ರವಿ. ಏನಯ್ಯ ಅರ್ಥ ಮಾಡ್ಕೊಳ್ಳೋದು? ಸಾಲ ಇಸ್ಕೊಳ್ಳುವಾಗ ಇರೋ ಶ್ರದ್ಧೆ ವಾಪಸ್ ಕೊಡುವಾಗ ಇರೋದಿಲ್ಲ ನೋಡಯ್ಯ, ಮಡುಗು, ಹೋಗ್ತಾ ಇರ್ತೀನಿ ಅಂತ ರವಿ ಕಾಲರ್ ಪಟ್ಟಿನ ಹಿಡ್ಕೋತಾರೆ. ಆಗ ಪೂರ್ಣಿಮಾ ಬಂದು, ಏನು ಸೋಮಣ್ಣ ಇದು? ಕೈ ಮುಗಿತೀನಿ, ಬಿಟ್ಬಿಡಿ ಸೋಮಣ್ಣ, ಎಲ್ಲರೂ ನೋಡ್ತಿದ್ದಾರೆ ಅಂತಾರೆ. ನೋಡ್ರಪ್ಪ, ಈ ದೊಡ್ಡ ಮನುಷ್ಯ ಮಗಳಿಗೆ ಶಾಸ್ತ್ರ ನೋಡೋಕೆ ಬರ್ತಾರೆ ಅಂತ 10,000 ಸಾಲ ಕೊಡಿ ಅಂತ ಕೇಳಿದ, ಕೊಟ್ಟಿದ್ದೆ. ಈಗ ಕೇಳಿದರೆ ನಾಳೆ ಬಾ ಅಂತಾನೆ. ಅವನ ಮಗಳು ಓಡೋಗಿದ್ದಕ್ಕೆ ನಾನು ಹೊಣೆನಾ? ಅವೆಲ್ಲ ನನಗೆ ಗೊತ್ತಿಲ್ಲ, ನನ್ನ ದುಡ್ಡು ಕೊಡೆಯ ಅಂತಾರೆ ಸೋಮಣ್ಣ. ಆಗ ಅರ್ಜುನ್ ಬರ್ತಾನೆ. ಈಚೆ ಸಾಕ್ಷಿ ನಿರ್ಮಲಾ ಹತ್ರ, ಅಕ್ಕ, ಗಂಟೆಗೊಂದ್ಸಲ ಕಾಫಿ ಕುಡಿದೇ ಇದ್ರೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ, ಇರಿ ಅಕ್ಕ, ಹೋಗಿ 1 ಲೋಟ ಕಾಫಿ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತಾಳೆ. ಮನೆಗೆ ಹೊಸ ಕೆಲಸದವಳು ಬಂದಿದ್ದಾಳಲ್ಲ, ಅವಳ ಕೈಲಿ ಮಾಡಿಸಿದ್ರಾಯ್ತು ಅಂತಾರೆ ನಿರ್ಮಲಾ. ಹೌದಲ್ವಾ, ಅಭ್ಯಾಸ ಬಲ ಮರ್ತೇ ಹೋಗಿತ್ತು, ಅವಳ ಕೈಲೇ ಮಾಡಿಸ್ತೀನಿ. ಇಲ್ಲಿ ಬಾ, 2 ಕಪ್ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ ಸಾಕ್ಷಿ. ಸರಿ ಮೇಡಮ್ ಅಂತ ಭಾರ್ಗವಿ ಹೋಗ್ತಾಳೆ. ಅಕ್ಕ, ಗಿಂಡಿ ನನ್ನನ್ನು ಅಂತಾಳೆ ಸಾಕ್ಷಿ. ನಿರ್ಮಲಾ ಗಿಣ್ತಾರೆ. ನಾನು ಹೇಳಿದ್ದಕ್ಕೆ ಆಯಿತು ಅಂತ ಹೋದ್ಲು ಅಂತಾಳೆ ಸಾಕ್ಷಿ. ಈ ಮನೇಲಿ ಠಿಕಾಣಿ ಹೊಡೆಯೋದಕ್ಕೆ ಅವಳು ಹೊಸ ಪ್ಲ್ಯಾನ್ ಅಂತಾರೆ ನಿರ್ಮಲಾ. ಆಗ ಭಾರ್ಗವಿ ಕಾಫಿ ತಂದು ಕೊಡ್ತಾಳೆ. ಏನು ಯಾವತ್ತೂ ಇಲ್ಲದೆ ಇರೋ ನಯವಿನಯ ಕಾಣ್ತಿದೆ, ಈಗಲಾದರೂ ನಾವೇನು, ನಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಾ ಅಂತಾಳೆ ಸಾಕ್ಷಿ. ಹ್ಞೂ ಮೇಡಮ್ ಅಂತಾಳೆ ಭಾರ್ಗವಿ. ಹೀಗೆ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಈ ಮನೇಲಿ ಇರೋದಕ್ಕೆ ಬಿಡ್ತೀವಿ, ಇಲ್ಲ ಅಂದರೆ ಗುರಾಯಿಸ್ತೀಯಲ್ಲ ಆ ನಿನ್ನ ಬಿಲ್ಲೆ ಕಣ್ಣು, ಅದನ್ನು ಗೋಲಿ ಆಡಿಬಿಡ್ತೀನಿ. ಯಾವಾಗಲೂ ಹರಿಬಿಡ್ತೀಯಲ್ಲ ಆ ನಿನ್ನ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ತೀನಿ, ನಿನ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ, ಹುಷಾರ್. ಆಗಲೂ ಇದೆಲ್ಲ ಕೆಲಸ ಮಾಡಿಕೊಡ್ಬೇಕು, ಹೀಗೆ ನಮ್ಮ ಮುಂದೆ ತಲೆ ತಗ್ಸಿ ಭಯ ಭಕ್ತಿಯಿಂದ ನಿಂತಿರಬೇಕು, ಓಕೆ ಅಂತಾಳೆ ಸಾಕ್ಷಿ. ಸರಿ ಮೇಡಮ್ ಅಂತಾಳೆ ಭಾರ್ಗವಿ. ಏನು ನಿಂತಿದ್ಯಾ, ಹೋಗು ಅಂತಾಳೆ ಸಾಕ್ಷಿ. ಅಕ್ಕ, ಕಾಫಿ ಕುಡೀರಿ ಅಂತಾಳೆ. ಇಬ್ಬರು ಕಾಫಿ ಕುಡಿದು ವಾಪಸ್ ಲೋಟಕ್ಕೆ ಉಗಿತಾರೆ. ಏಯ್ ಭಾರ್ಗವಿ, ಬಾರೇ ಇಲ್ಲಿ ಅಂತ ಕೂಗ್ತಾಳೆ ಸಾಕ್ಷಿ. ಏನಾಯಿತು ಅಂತಾಳೆ ಭಾರ್ಗವಿ. ಕಾಫಿಗೆ ಯಾಕೆ ಉಪ್ಪು ಹಾಕಿದೆ, ಉಪ್ಪು ಯಾವುದು ಸಕ್ಕರೆ ಯಾವುದು ಅನ್ನೋ ವ್ಯತ್ಯಾಸ ಗೊತ್ತಾಗಲ್ವ ನಿನಗೆ ಅಂತಾರೆ ನಿರ್ಮಲಾ. ಚೆನ್ನಾಗಿ ಗೊತ್ತು, ಸ್ವಲ್ಪನಾದರೂ ರೋಷ ಬರಲಿ ಅಂತಲೇ ಉಪ್ಪು ಹಾಕ್ಕೊಟ್ಟಿದ್ದು ಅಂತಾಳೆ ಭಾರ್ಗವಿ. ಏಯ್, ನಮಗೇನು ರೋಷ ಇಲ್ಲ ಅಂದ್ಕೊಂಡಿದ್ಯಾ ಅಂತಾಳೆ ಸಾಕ್ಷಿ. ನಿಮಗಿರೋದು ರೋಷ ಅಲ್ಲ, ಮೈ ತುಂಬ ಕೊಬ್ಬು ಅಂತಾಳೆ ಭಾರ್ಗವಿ. ನನಗ ಎಷ್ಟೇ ಕೊಬ್ಬು ಅಂತ ಕೂಗ್ತಾಳೆ ಸಾಕ್ಷಿ. ಏಯ್ ಥೂ, ಧ್ವನಿ ಎತ್ತರಿಸಿ ಬೊಗಳಿದ ತಕ್ಷಣ ಹೆದರೋಕೆ ಉಳು ಸಂಧ್ಯಾ ಅಲ್ಲ ಭಾರ್ಗವಿ. ದೊಡ್ಡವರಾಗೋಕ್ಕೆ ಬರೀ ದುಡ್ಡಿದ್ರೆ ಸಾಲದು, ಬುದ್ಧಿನೂ ಇರಬೇಕು, ಅದು ಬೆಳಿಬೇಕು. ನಿಮಗೆ ಭಾವನೆ ಪ್ರೀತಿ ಎಲ್ಲ ಸತ್ತೋಗಿದೆ. ನನ್ನ ಕಣ್ಣಿಗೆ ನೀವು ದುಡ್ಡಿರೋ ಬಿಕಾರಿಗಳು. ಇನ್ಮೇಲೆ ಹೀಗೆ ನನ್ನನ್ನು ಕೆಣಕಿದ್ರೆ ಉಪ್ಪು ಹಾಕಿರೋ ಕಾಫಿ, ಖಾರ ಹಾಕಿರೋ ಟೀ, ಹಾಗಲಕಾಯಿ ಸಾರು, ಬೇವಿನ ಪಾನಕ ಎಲ್ಲ ಕೊಡ್ತೀನಿ. ಸತ್ತೋಗಿರೋ ನಿಮ್ಮ ಭಾವನೆಗಳನ್ನು ಬಡಿದೆ ಬೇಯಿಸ್ತೀನಿ. ನಾನು ಅನ್ನೋದನ್ನು ಬಿಟ್ಟು ಗೌರವದಿಂದ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕಲಿಸ್ತೀನಿ ಅಂತಾಳೆ ಭಾರ್ಗವಿ. ನೀನು ಯಾವಳೆ ನಮಗೆ ಪಾಠ ಕಲಿಸೋಕೆ ಅಂತಾರೆ ನಿರ್ಮಲಾ. ಸೊಸೆ ಅಲ್ಲಲ್ಲ, ನಿಮ್ಮನೆ ಮಾಡರ್ನ್ ಕೆಲಸದವಳು, ಅರ್ಥ ಆಯ್ತಾ ಅಂತಾಳೆ ಭಾರ್ಗವಿ. ಅಕ್ಕಂಗೆ ಎದುರು ಮಾತಾಡ್ತೇನೆ, ಎಷ್ಟೇ ಕೊಬ್ಬು ಅಂತ ಭಾರ್ಗವಿಗೆ ಹೊಡೆಯೋಕೆ ಕೈ ಎತ್ತುತ್ತಾಳೆ ಸಾಕ್ಷಿ. ಆಗ ಅವಳು ಕೈನ ತಿರುಗಿಸಿ, ಈ ಮಾಡರ್ನ್ ಕೆಲಸದವಳು ಸಂಧ್ಯನ ಹಾಗಲ್ಲ ಅಂತಾಳೆ ಭಾರ್ಗವಿ. ನೋವು ಆಗ್ತಿದೆ ಬಿಡೆ ಭಾರ್ಗವಿ ಅಂತ ಕೂಗ್ತಾಳೆ ಸಾಕ್ಷಿ. ಏನಂದ್ರಿ ನೀವು? ನನ್ನ ಕಣ್ಣನ್ನು ಕಿತ್ತು ಅಂತಾಳೆ ಭಾರ್ಗವಿ. ಅಯ್ಯೋಯ್ಯೋ, ಇಲ್ಲ,
ನೇತ್ರದಾನ ಮಹಾದಾನ, ನಾನೇ ನನ್ನ ಕಣ್ಣು ದಾನ ಮಾಡ್ತೀನಿ ಬಿಡಮ್ಮ ಅಂತಾಳೆ ಸಾಕ್ಷಿ. ಅದೇನೋ ನಾಲ್ಗೆ ಕತ್ತರಿಸ್ತೀನಿ ಅಂದ್ರಿ ಅಂತಾಳೆ ಭಾರ್ಗವಿ. ಇಲ್ಲ ಇಲ್ಲ, ನಾಲ್ಗೆನ ನಾನೇ ಹಿಡಿತದಲ್ಲಿ ಇಟ್ಕೋತೀನಿ, ಕೈ ಬಿಡು ಭಾರ್ಗವಿ ಪ್ಲೀಸ್ ಅಂತಾಳೆ ಸಾಕ್ಷಿ. ಇಷ್ಟು ದಿನ ನೀವು ನೋಡಿದ ಭಾರ್ಗವಿ ಗ್ರಹಣ ಹಿಡ್ದು ಸೂರ್ಯನ ಥರ ಇದ್ಲು, ಈಗ ನೋಡ್ತಿದ್ದೀರಲ್ಲ ಇವಳು ಭಾರ್ಗವಿ, ಇವಳು ಬರೀ ಭಾರ್ಗವಿ ಅಲ್ಲ ಏನು ಅಂತಾಳೆ ಭಾರ್ಗವಿ. ಭಾರ್ಗವಿ LLB ಅಂತಾಳೆ ಸಾಕ್ಷಿ. ಸಂಧ್ಯನ ಜೀವನ ಹಾಳು ಮಾಡಿ ಅವಳನ್ನು ಸಾಯಿಸಿ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲದೆ ಬದುಕ್ತಿದ್ದೀರಾ. ಇನ್ನು ಮುಂದೆ ಅದಕ್ಕೆಲ್ಲ ಅಂತ್ಯ ಹಾಡ್ತೀನಿ, ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಬೆಲೆ ಕೊಟ್ಟು ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಅತಿಯಾಯಿತು ನಿಂದು, JPಗೆ ಹೇಳಿ ನಿನ್ನ ಅಂತಾರೆ ನಿರ್ಮಲಾ. ನೀವೇನು ಹೇಳೋದು, ಅವರನ್ನು ನಾನೇ ವಿಚಾರಿಸ್ಕೋತೀನಿ, ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಭಾರ್ಗವಿ ಬರ್ತಾಳೆ. ಇದೇನಕ್ಕ ಮೈ ಮೇಲೆ ದೇವಿ ಬಂದಂಗೆ ಆಡಿದ್ಲು ಅಂತಾಳೆ ಸಾಕ್ಷಿ. ಅದೇ ನನಗೂ ಗೊತ್ತಾಗ್ತಿಲ್ಲ ಯಾಕೆ ಹಾಗಾಡಿದ್ಲು ಅಂತಾರೆ ನಿರ್ಮಲಾ. ಈಚೆ ಅರ್ಜುನ್ ಸೋಮಣ್ಣನ ಹತ್ರ ಎಷ್ಟ್ರೀ ಧೈರ್ಯ ನಿಮಗೆ, ತೆಗಿರಿ ಕೈನಾ ಅಂತ ತಳ್ತಾನೆ. ನನಗೆ ಹೇಳೋಕೆ ನೀನ್ಯಾರು ಅಂತಾರೆ ಸೋಮಣ್ಣ. ಇವ್ರು ಅಳಿಯ ನಾನು ಅಂತಾನೆ ಅರ್ಜುನ್. ಭಾರ್ಗವಿನ ಓಡಿಸ್ಕೊಂಡು ಹೋಗಿದ್ದು ಮಹಾನುಭಾವ ನೀನೇನೋ. ನೋಡಿ ಅಳಿದೇವ್ರೆ, 3 ತಿಂಗಳ ಹಿಂದೆ ಇವರು ನನ್ನ ಹತ್ರ 10,000 ರೂಪಾಯಿ ತಗೊಂಡಿದ್ರು, ಅದನ್ನು ವಾಪಸ್ ಕೊಡಿ ಅಂದರೆ ಕೊಡ್ತಿಲ್ಲ ಅಂತಾರೆ ಸೋಮಣ್ಣ. ಬರೀ ದುಡ್ಡು ತಗೊಂಡಿದ್ದಾರೆ ತಾನೇ, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತಾನೆ ಅರ್ಜುನ್. ಹೋ, ದುಡ್ಡಿರೋರ ಮಾತು, ನನ್ನ ದುಡ್ಡು ನನಗೆ ಕೊಡಿ, ನಾನು ಹೋಗ್ತೀನಿ ಅಂತಾರೆ ಸೋಮಣ್ಣ. ತಗೊಳ್ಳಿ ನಿಮ್ಮ ದುಡ್ಡು, ಮಾವಂಗೆ ತೊಂದರೆ ಕೊಡಬೇಡಿ ಅಂತ ಅರ್ಜುನ್ ದುಡ್ಡನ್ನು ಕೊಡ್ತಾನೆ. ಹಾದಿ ಬೀದಿಲಿ ಹೋಗೋರೆಲ್ಲ ಬಂದು ನನ್ನ ಸಾಲ ತೀರಿಸೋ ಅಗತ್ಯ ಇಲ್ಲ ಅಂತ ರವಿ ಆ ದುಡ್ಡನ್ನು ಸೋಮಣ್ಣನ ಕೈಯಿಂದ ವಾಪಸ್ ತಗೊಂಡು ಅರ್ಜುನ್ ಕೈಗೆ ಇಡ್ತಾರೆ. ಹಾಗಲ್ಲ ಮಾವ ಅಂತಾನೆ ಅರ್ಜುನ್. ನಿನ್ನ ದುಡ್ಡು ನನಗೆ ಬೇಡ ಅಷ್ಟೇ ಅಂತಾರೆ ರವಿ. ತತ್ತೇರಿಕೆ, ನಿಮ್ಮ ಜಗಳನ ಮನೇಲಿ ಇಟ್ಕೊಳ್ಳಿ, ಕೈಗೆ ಬಂದ ದುಡ್ಡನ್ನು ಕಿತ್ಕೊಂಡಿದ್ರಿ ಅಲ್ಲ, ಈಗ ದುಡ್ಡು ಯಾರು ಕೊಡ್ತಾರೆ ಅಂತಾರೆ ಸೋಮಣ್ಣ. ಪೂರ್ಣಿ ಮಾತ್ರೆಗೆ ಅದಕ್ಕೆ ಇದಕ್ಕೆ ಅಂತ ಎತ್ತಿಟ್ಟಿದ್ದೇನಲ್ಲ, ದುಡ್ಡು ತಗೊಂಡು ಬಾ ಅಂತಾರೆ ರವಿ. ಪೂರ್ಣಿಮಾ ತಂದು ಕೊಡ್ತಾರೆ. ಇದರಲ್ಲಿ 1,500 ಇದೆ, ಬಡ್ಡಿ ದುಡ್ಡಿಗೆ ಮುರ್ಕೊಳ್ಳಿ, ಉಳಿದದನ್ನು ಈ ತಿಂಗಳ ಸಂಬಳ ಬಂದ ತಕ್ಷಣ ಕೊಡ್ತೀನಿ ಅಂತಾರೆ ರವಿ. ಅಳಿಯ ಕೊಟ್ಟಿರೋ ದುಡ್ಡನ್ನು ಬೇಡ ಅಂತಿದ್ದೀಯಲ್ಲಯ್ಯ ಅಂತಾರೆ ಸೋಮಣ್ಣ. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಇವರಿಗೂ ಸಂಬಂಧ ಇಲ್ಲ ಅಂತಾರೆ ರವಿ. ಕಾಸಿಲ್ಲದೆ ಇದ್ದರೂ ಈ ದಿಮಾಕಿಗೇನು ಕಡಿಮೆ ಇಲ್ಲ, ಅರ್ಜುನ್ ಜೊತೆ ಚೆನ್ನಾಗಿರು, ಎಲ್ಲಿಂದ ಬರ್ತಿರೋ ನೀವೆಲ್ಲ ಅಂತ ಸೋಮಣ್ಣ ಹೋಗ್ತಾರೆ. ಈಚೆ JP ರೂಮನ್ನು ಶ್ಯಾಮ್ ಓಪನ್ ಮಾಡಿ ಶಾಕ್ನಿಂದ ನಿಂತಿರ್ತಾನೆ. ಏನ್ರಿ ಶ್ಯಾಮ್ ಹೀಗೆ ನಿಂತಿದ್ದೀರಾ, ಫೈಲನ್ನು ಇಡಿ ಅಂತಾಳೆ ಬೃಂದಾ. ಅಲ್ಲಿ ನೋಡಿ ಮೇಡಮ್ ಅಂತ ಶ್ಯಾಮ್ ಫೋಟೋನ ತೋರಿಸ್ತಾನೆ. ಶ್ಯಾಮ್ ಯಾರ್ರೀ ಈ ಫೋಟೋ ಹಾಕಿದ್ದು ಅಂತಾಳೆ ಬೃಂದಾ. ನಾನೇ ಅಂತ ಭಾರ್ಗವಿ ಮಾವಿನ ಸೀಟಿಂದ ಎದ್ದು, ನಾನೇ ಭಾರ್ಗವಿ LLB ಅಂತಾಳೆ. ಏನೇ ಮಾಡ್ತಿದ್ಯಾ, ಇದು ಮಾವನ ಆಫೀಸು, ಮಾವನ ಆಫೀಸಲ್ಲಿ ಹೀಗೆಲ್ಲ ಮಾಡೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತಾಳೆ ಬೃಂದಾ. ಶಾಂತಿ, ನನಗೇನು ನಿಮ್ಮ ಮಾವನ ಆಫೀಸಲ್ಲಿ ಬಂದು ಕೂರೋ ಆಸೆ ಇಲ್ಲ, ಅದು ನಿಮ್ಮ ಮಾವನ ಕುರ್ಚಿ ಸ್ಟ್ರಾಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ದೆ, ತುಂಬ ವೀಕಾಗಿದೆ ಅಲ್ವಾ ಶ್ಯಾಮ್ ಅಂತಾಳೆ ಭಾರ್ಗವಿ. ಏನೇ ಇದೆಲ್ಲ, ಯಾಕೆ ಫೋಟೋ ಹಾಕಿದ್ಯಾ ಅಂತಾಳೆ ಬೃಂದಾ. ಶ್ರದ್ಧಾಂಜಲಿ ಫೋಟೋನಮ್ಮ, ಕೈ ಮುಗಿರಿ ಅಂತಾಳೆ ಭಾರ್ಗವಿ. ಇವಳು ಶ್ರದ್ಧಾಂಜಲಿ ಮಾಡೋಕ್ಕೆ ನಿನಗೆ ಬೇರೆ ಯಾವ ಜಾಗನೂ ಸಿಗಲಿಲ್ವೇನೆ, ಮಾವ ಏನಾದರೂ ಇದನ್ನು ನೋಡಿದರೆ ನಿನ್ನ ಕತೆ ಮುಗೀತು ಅಂತಾಳೆ ಬೃಂದಾ. ಹೌದು ಭಾರ್ಗವಿ, ತುಂಬ ಅತಿಯಾಗಿ ಆಡ್ತಿದ್ಯಾ ಅಂತಾನೆ ಶ್ಯಾಮ್. ಮಾವಂಗೆ ತಕ್ಕ ಸೊಸೆ, ಬಾಸ್ಗೆ ತಕ್ಕ ಚಮಚ, ಯಾರನ್ನೂ ಮಾತಾಡಲಿಲ್ಲ ಅಂತ ನಾನು ಕಾಯ್ತಾ ಇದ್ದೆ, ನಿಮ್ಮ ಮಾತು ಕೇಳಿಸ್ಕೊಂಡು ನಾನಂತೂ ತುಂಬ ಹೆದರ್ಕೊಂಡೆ. ಭಾರ್ಗವಿ, ಮಾವ ನಿನ್ನ ಮನೆಯೊಳಗೆ ಬಿಟ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಅಧಿಕಾರ ಚಲಾಯಿಸೋಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾಳೆ ಬೃಂದಾ. ಈ ಮನೆಗೆ JP ಪಾಟೀಲ್ ಸೊಸೆಯಾಗಿ ಬಂದಿರೋದು ಯಾರು? ನಾನಂತೂ ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ಸಂಧ್ಯಾಳ ಲಾಯರ್ ಆಗಿ. ಸಂಧ್ಯಾನ ಹೇಗೆ ಸಾಯಿಸ್ಬಿಟ್ರಿ, ಅವಳ ಜೊತೆ ಕೇಸು ಸತ್ತೋಯ್ತು ಅಂದ್ಕೊಂಡ್ಬಿಟ್ಟಿದ್ರಿ ಅಲ್ವಾ, ಅವಳ ಅಕ್ಕ ಲಾಯರ್ ಆಗಿ ಇನ್ನೂ ಬದುಕಿದ್ದೀನಿ, ಅಷ್ಟು ಈಸಿಯಾಗಿ ನಾನು ಬಿಟ್ಕೊಡ್ತೀನ ಅಂತಾಳೆ ಭಾರ್ಗವಿ. ಅಂದರೆ ನೀನು ಅಂತಾಳೆ ಬೃಂದಾ. ಅಂದರೆ ನಿನ್ನ ಡೌಟು ಸರಿಯಾಗೇ ಇದೆ ಕಣೆ, ನಾನು ಈ ಕೇಸನ್ನು ಮುಂದುವರಿಸ್ತೀನಿ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ, ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ ಅಂತಾಳೆ ಭಾರ್ಗವಿ. ಆಗ ಜಯಂತ್ ರುದ್ರ ಬಂದು ಖುಷಿಯಿಂದ ಸ್ಮೈಲ್ ಮಾಡ್ತಾರೆ. ಮಾವನ ಮನೇಲೇ ಇದ್ಕೊಂಡು ಅವ್ರ ವಿರುದ್ಧನೇ ಕೇಸ್ ನಡೆಸ್ತೀನಿ ಅಂತೀಯೇ, ಎಷ್ಟೇ ಧೈರ್ಯ ನಿನಗೆ ಅಂತಾಳೆ ಬೃಂದಾ. ಈ ನಿನ್ನ ಮಾವನ ಮನೇಲಿ ಅವ್ರ ಜಾಗದಲ್ಲೇ ನಿಂತ್ಕೊಂಡು ಈ ಕೇಸನ್ನು ನಡೆಸ್ತೀನಿ ಅಂತ ಹೇಳಿದ ಮೇಲೂ ನನ್ನ ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಲ್ಲ, ಒಂದು ಸಲ ಆ ಸಂಧ್ಯನ ಫೋಟೋ ನೋಡಮ್ಮ, ಆವಾಗ ನಿನಗೆ ನಂಬಿಕೆ ಬರುತ್ತೆ ಅಂತಾಳೆ ಭಾರ್ಗವಿ. ಆಗ ಬೃಂದಾ ಶ್ಯಾಮ್ ಫೋಟೋ ತೆಗಿ ಅಂತ ಸನ್ನೆ ಮಾಡ್ತಾಳೆ. ಏಯ್, ನಾನೇನು ಇಲ್ಲಿ ತಮಾಷೆ ಮಾಡ್ತೀನಿ ಅಂದ್ಕೊಂಡಿದ್ಯಾ? ಸಂಧ್ಯಾ ಫೋಟೋ ಮುಟ್ಟಬೇಕು ಅಂದರೆ ಮೊದಲು ನನ್ನ ದಾಟಿ ಮುಂದೆ ಹೋಗಬೇಕು,
ಆಗುತ್ತಾ? ಆ ಧೈರ್ಯ ಇದೆಯಾ ನಿನಗೆ? ಏನು ಶ್ಯಾಮ್, ಕೋರ್ಟಲ್ಲಿ ನನ್ನ ಬಾಯಿ ಮಾತಾಡುತ್ತೆ, ಕೋರ್ಟ್ ಹೊರಗಡೆ ನನ್ನ ಕೈ ಮಾತಾಡುತ್ತೆ ಅಂತ ಇದ್ನಲ್ಲ, ಮರ್ತು ಹೋಗಿಬಿಟ್ಟಿದ್ರಾ? ಸಂಧ್ಯಾ ಸಾವಿಗೆ ಕಾರಣ ಆಗಿರೋ ಒಬ್ಬೊಬ್ಬರನ್ನು ಬಿಡಲ್ಲ, ಎಲ್ರಿಗೂ ಶಿಕ್ಷೆ ಕೊಡಿಸ್ತೀನಿ, ತಡೆಯೋ ತಾಕತ್ತಿದ್ಯಾ ಅಂತಾಳೆ ಭಾರ್ಗವಿ. ಬೇಡ ಭಾರ್ಗವಿ, ಚೆನ್ನಾಗಿರಲ್ಲ ಅಂತಾಳೆ ಬೃಂದ. ಆಗ ಮನೆಯವರೆಲ್ಲ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.